ತುಂಬಾ ಖಾರ ಆಗ್ತದೆ. ಅಯ್ಯೋ ತುಂಬಾ ಖಾರ ಆಗ್ತದೆ. ಬಂದಿರೋ ಗೆಸ್ಟ್ಗಳಿಗೆ ಅವಮಾನ ಮಾಡ್ತೀಯ. 1-2 ದಿನಕ್ಕೆ ಕೊಬ್ಬು ನೆತ್ತಿಗೇರಿದ್ಯಾ ನಿನಗೆ? ಅದು ಹಾಗಲ್ಲ. ಬಾಯ್ ಮುಚ್ಚು. ಮಾಡಿರೋ ತಪ್ಪಿಗೆ ಸಮರ್ಥನೆ ಕೊಡೋಕ್ ನೋಡ್ತಿದ್ಯಾ? ಇನ್ನೊಂದು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನಿನ್ನಂಥ ಅಹಂಕಾರ ಇರೋರ್ನ ನಾನು ಖಂಡಿತ ಕ್ಷಮಿಸೋದಿಲ್ಲ. ನನ್ನ ಕಣ್ಮುಂದೆ ಇದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೊರಡು ಆಚೆಗೆ. ಗೆಟ್ ಔಟ್. ನಡೆಯೋದು ಅದೇ. ಮೆಡಿಸನ್ ಕೊಟ್ಯಾ? ಕೊಟ್ಟಿದ್ದೀನಮ್ಮ. ಸರಿ ತಗೋ, ಕಾಫಿ ಕೊಟ್ಬಾ. ವಾಗ್ದೇವಿ ಅಂದ್ರೇನೆ ಒಂದು ವೈಬ್ರೇಷನ್. ವಾಗ್ದೇವಿ ಅಂದ್ರೇನೆ ಒಂದು ವಿಷನ್. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ವಾಗ್ದೇವಿ ಅಂದ್ರೇನೆ ಟಾರ್ಚ್ ಬೇರರ್. ಆ ಸಾಂಬವಿ ಮುಂದೆ ಕಾಫಿ ಕುಡಿಯೋಕ್ಕೂ ಭಯ ಪಡ್ಬೇಕೇನೆ ನಾನು? ಬೇಡ ಅಂದ್ರೆ ಕೇಳಿದ್ಯಾ? ವಾಗ್ದೇವಿ ಗ್ರೂಪ್ ಆಫ್ ಸ್ಕೂಲ್ಸ್, ವಾಗ್ದೇವಿ ಗ್ರೂಪ್ ಆಫ್ ಕಾಲೇಜಸ್, ವಾಗ್ದೇವಿ ಯೂನಿವರ್ಸಿಟೀಸ್, ವಾಗ್ದೇವಿ ಲೈಬ್ರರೀಸ್, ಈಗ ವಾಗ್ದೇವಿ ಲೇಡೀಸ್ ಕ್ಲಬ್. ಸೌಂಡ್ಸ್ ಗುಡ್. ಹೌದು ಶಾಂಭವಿ, ನಮ್ಮಂತ ಬಿಸ್ನೆಸ್ ವುಮೆನ್ಸ್ಗೆ ಎಷ್ಟು ಕಷ್ಟ, ಎಷ್ಟು ಟೆನ್ಷನ್ಸ್. ಬೆಳಿಗ್ಗಿಂದ ರಾತ್ರಿ ತನಕನೂ ಬಿಸ್ನೆಸ್ ಟೆನ್ಷನ್ ಅಲ್ಲಿರೋ ನಮ್ಮಂತವ್ರಿಗೆ ಈವ್ನಿಂಗ್ ಆಗೋ ಹೊತ್ತಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್, ಸ್ವಲ್ಪ ರೀಕ್ರಿಯೇಷನ್ಸ್ ಬೇಕು ಅಲ್ವಾ? ಅದಕ್ಕೆ ನಮ್ ಲೇಡೀಸ್ ಎಲ್ರೂ ಈ ಪ್ರಪೋಸಲ್ ತಂದಿರೋದು. ವಾಗ್ದೇವಿ ಅವ್ರ ಹೆಸರಿನಲ್ಲಿ ವಾಗ್ದೇವಿಸ್ ಲೇಡೀಸ್ ಕ್ಲಬ್ ಅಂತ ಹೆಸರಿಟ್ರೆ ಅವ್ರ ಹೆಸರಿಗೆ ಒಂದು ದೊಡ್ಡ ಹೆಮ್ಮೆ ಬರುತ್ತೆ. ಯಾಕೆ ಮಾತಾಡ್ತಿಲ್ಲ ಶಾಂಭವಿ? ಎಷ್ಟು ಬೇಕಾಗತ್ತೆ ಹೇಳಿ? 5ರಿಂದ 10 ಕೋಟಿ. ಜಸ್ಟ್ 10 crores. 10 ಕೋಟಿ ಕೊಟ್ಬಿಟ್ರೆ ನಮ್ ವಾಗ್ದೇವಿ ಹೆಸರು ಮಹಿಳಾ ಲೋಕದಲ್ಲಿ ಫೇಮಸ್ ಆಗ್ಬಿಡುತ್ತೆ.
ಎಲ್ಲೆಲ್ ಕೇಳಿದ್ರು ವಾಗ್ದೇವಿ 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 ವಾಗ್ದೇವಿ. ಏಕದಂತ ಅವರೇ, ಮೇಡಮ್, ಚೆಕ್ ಬುಕ್. ಗುಡ್ ಡಿಸಿಷನ್ ಮೇಡಮ್. ನಮ್ಮ ಮೇಡಮ್ ವಾಪಸ್ ಬರೋದ್ರೊಳಗೆ ಕ್ಲಬ್ ಕನ್ಸ್ಟ್ರಕ್ಷನ್ ಪೂರ್ತಿ ಆಗಿರಬೇಕು. ನಮ್ಮ ಮೇಡಮ್ ಕೈಯಿಂದನೇ ಓಪನ್ ಆಗಬೇಕು. ಅಮ್ಮೋರೆ, ಒಂದ್ ನಿಮಿಷ. ಏನು? ನಂಗೆ ಬುದ್ಧಿ ಬಂದಾಗಿಂದ ವಾಗ್ದೇವ್ ಅಮ್ಮನವ್ರ ಬಗ್ಗೆ ತುಂಬಾನೇ ಕೇಳಿದ್ದೀನಿ. ವಿದ್ಯೆಗೆ ತಾಯಿ, ಆ ಸಾಕ್ಷಾತ್ ಸರಸ್ವತಿ ದೇವಿ ಪ್ರತಿರೂಪ ಅವರು. ನಮ್ಮ ಊರಲ್ಲಿ ಸರಸ್ವತಿ ದೇವಿ ಪೂಜೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ವಾಗ್ದೇವ್ ಅಮ್ಮನ ಚಿತ್ರಕ್ಕೆ ಕೈ ಮುಗ್ದು ಓದಕ್ಕೆ ಶುರು ಮಾಡ್ತಾರೆ ಅಮ್ಮ. ಅವ್ರ ಹೆಸರು ಹೇಳ್ಕೊಂಡು ವಿದ್ಯಾಭ್ಯಾಸ ಶುರು ಮಾಡಿರೋ ಎಷ್ಟೋ ಜನ ಇವತ್ತು ದೊಡ್ಡ ಸ್ಥಾನದಲ್ಲಿದ್ದಾರೆ. ಆ ಸರಸ್ವತಿ ದೇವಿ ವಿದ್ಯೆಗೆ ತಾಯಿ ಆದ್ರೆ ಈ ವಾಗ್ದೇವಮ್ಮ ಓದ್ಕೊಂಡಿರೋ ಪ್ರತಿಯೊಬ್ಬರಿಗೂ ತಾಯಿನೇ. ನಾನು ನಿಮಗ್ ಹೇಳೋ ಅಷ್ಟು ದೊಡ್ಡೋಳೇನಲ್ಲ, ಆದ್ರೆ ವಾಗ್ದೇವಿ ಅಮ್ಮನವ್ರ ಹೆಸರಲ್ಲಿ ಸುಮ್ಮನೆ ಕಾಲ ಕಳಿಯಕ್ ಹೋಗೋ ಈ ಕ್ಲಬ್ ಎಲ್ಲ ಯಾಕಮ್ಮ? ದೃಷ್ಟಿಲಿ ಓದೇ ದೊಡ್ಡದು, ಓದೇ ಸಂಭ್ರಮ, ಓದೇ ಹಬ್ಬ, ಓದೇ ಶ್ರೇಷ್ಠ, ಓದೇ ಜೀವನ. ಹಾಗಿದ್ದಾಗ ವಾಗ್ದೇವ್ ಅಮ್ಮನವ್ರ ಸ್ಕೂಲ್ ಮಧ್ಯೆ ಈ ಕ್ಲಬ್ ಇಡೋದು ಅವ್ರ ಹೆಸರಿಗೆ ಕಪ್ ಚುಕ್ಕಿ ಇಟ್ಟ ಹಾಗೆ. ಇಷ್ಟು ವರ್ಷದಿಂದ ವಾಗ್ದೇವಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆ ಸ್ಥಾನ ಪಾತಾಳಕ್ಕೆ ಬಿದ್ದೋಗುತ್ತೆ ಅಂತ ಭಯ ಆಗ್ತಿದ್ಯಮ್ಮ. ಒಂದ್ಸಲ ಯೋಚನೆ ಮಾಡಿ ನೋಡಿ. ಶಾಂಭವಿ, ಯು ಮೇ ಗೋ ನೌ. ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್. ಮಂಗಮ್ಮ, ನೀನಿವತ್ತು ಕಾಪಾಡಿದ್ದು ನಮ್ಮ ದುಡ್ಡನ್ನಲ್ಲ, ನನ್ನ ಅಮ್ಮ ವಾಗ್ದೇವಿ ಅವ್ರ ಮರ್ಯಾದೆ ಹೋಗ್ತಿರೋ ಹಾಗೆ ಮಾಡಿದೆ. ಥ್ಯಾಂಕ್ ಯು ಮಂಗಮ್ಮ. ಮಂಗಮ್ಮ, ಇವತ್ತಿಂದ ಈ ಮನೇಲಿ ನೀನು ಕೆಲಸದವಳಲ್ಲ, ಈ ಮನೆ ಮೆಂಬರು. ನಮ್ಗೆ ಯಾರಿಗೆ ಏನೇ ಹೇಳ್ಬೇಕು ಅನ್ಕೊಂಡಿದ್ರು ನೀನೇನು ಹಿಂಜರಿಕೆ ಇಲ್ಲದೆ ಭಯ ಪಡದೆ ಹೇಳ್ಬೋದು. ಚೆನ್ನಾಗಿ ಹೊಗಳ್ತಿದ್ದಾರೆ. ಇವತ್ತು ಹೊಗಳ್ತಿರೋರ್ಗೆ ನಾಳೆ ನಮ್ಮಿಬ್ಬರ ವಿಷಯ ಏನಾದರೂ ಗೊತ್ತಾದ್ರೆ ಕತ್ ಹಿಡಿದು ಹೊರಗೆ ಹಾಕ್ತಾರಷ್ಟೇ. ಏಕದಂತವ್ರೆ ಸರ್, ಮಂಗಮ್ಮಂಗೆ ಸಣ್ಣ ಪುಟ್ಟ ರೂಮಲ್ಲ, ಒಂದು ಒಳ್ಳೆ ರೂಮೇ ಅರೇಂಜ್ ಮಾಡಿ. ಚಿಕ್ಕಮ್ಮ, ನೀವೇನು ಹೇಳ್ತೀರಾ? As you wish.
ಇವತ್ತಿಂದ ನೀನು ಇಲ್ಲೇ ಇರಬಹುದಮ್ಮ. 10 ವರ್ಷದಿಂದ ನನಗೆ ಪ್ರಮೋಷನ್ ಸಿಗುತ್ತೆ ಅಂತ ಆಸೆಯಿಂದ ಕಾಯ್ತಾನೇ ಇದ್ದೀನಿ. ಆದರೆ ನಿನ್ನ ಒಳ್ಳೆತನಕ್ಕೆ ಈ ಥರ ಪ್ರಮೋಷನ್ ಸಿಕ್ಕಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತಮ್ಮ. ನಿನ್ನ ನೋಡ್ತಾ ಇದ್ರೆ ಅಗಾಧವಾದ ಜಲನಿಧಿಯ ಅಣಿಮುತ್ತಿದ್ದಂತೆ, ಶೋಕವೆಲ್ಲ ನೀರಾಗಿ ಸುಖ ಬಂದಂತೆ ಅನ್ನೋ ಪಾಠ ನೆನಪಾಗುತ್ತಮ್ಮ. ಅಮ್ಮ, ಇವತ್ತಿಂದ ಇಲ್ಲಿ ಖುಷಿಯಾಗಿರು. ಇದೇನಿದು? ಸ್ನಾನ ಮಾಡೋ ಜಾಗನಾ? ಬಾಗ್ಲು ಹಾಕೊಂಡ್ಬಿಟ್ಟಿದ್ಯಲ್ಲ. ಯಾರಾದ್ರೂ ಇದ್ದೀರಾ? ಒಳಗಡೆ ಸಿಕ್ಕಾಕೊಂಡಿದ್ದೀನಿ. ರಾಹುಲ್ ಅವರೇ, ರಾಹುಲ್ ಅವರೇ, ಏನು ನಿನ್ಗೇನಾದ್ರೂ ಹುಚ್ಚ? ಸುಮ್ಮನಿರ್ದೆ, ನನ್ನ ಬಟ್ಟೆನೂ ಒದ್ದೆ ಮಾಡಿದೆ. ಈ ಡೋರ್ ಹೇಗೆ ಓಪನ್ ಮಾಡಬೇಕು ಅಂತಾನೂ ಗೊತ್ತಿಲ್ಲ ನಿನಗೆ. ಕೋತಿ ಕೈಗೆ ಮಾಣಿಕ್ಯ ಕೊಟ್ಟ ಹಾಗೆ ಈ ರೂಮ್ನ ನಿನಗೆ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಮಾತಾಡ್ತೀಯಾ? ಇದು ಗೊತ್ತಾಗಲ್ವಾ ನಿನಗೆ?
ನಾನು ಭಾವನ್ಗೆ ಫಿಸಿಕಲಿ ಹತ್ರ ಆಗ್ಬೇಕು ಅಂದ್ರೆ ಮಂಗಮ್ಮನ ಹಾಗೆ ನಾನು ಕೂಡ ಭಾವನ್ ಮೇಲೆ ಬೀಳ್ಬೇಕು. ಬೇಕು ಅಂತ ಬೀಳೋ ಹಾಗಿರ್ಬಾರ್ದು. ಕಾಲ್ ಜಾರ್ ಬೀಳೋ ಹಾಗಿದ್ರೆ ವರ್ಕೌಟ್ ಆಗುತ್ತೆ. ಮೊದಲು 2-3 ರಿಹರ್ಸಲ್ ಮಾಡಿದ್ರೆ ಆಮೇಲೆ ಟೇಕ್ ತಗೊಳ್ಬಹುದು. Perfect. ಹೇಗ್ ಬಿದ್ದೆ? ಯಾರು ಕಾಲ್ ಅಡ್ಡ ಕೊಟ್ರು ಅನ್ಸುತ್ತೆ. ಇವಳೇ ಆಗಿರ್ತಾಳೆ. ಏಯ್, ನಿನ್ ಕಾಲ್ನ ನನ್ ಕಾಲ್ ಯಾಕೆ ಅಡ್ಡ ಇಟ್ಟೆ? ನಾನ್ಯಾಕೆ ಕಾಲಡ್ಡ ಇಡ್ತೀನಿ? ನಿನ್ ಕಾಲ್ ಅಡ್ಡ ಇಡ್ದೆ ನಿನ್ ಕಾಲ್ ನನ್ಗೆ ಹೇಗ್ ತಾಕ್ತು? ಅಯ್ಯೋ ರಾಮ, ನಾನ್ಯಾಕೆ ಕಾಲಡ್ಡ ಇಡ್ತೀನಮ್ಮ? ಇಲ್ಲ, ನಿನ್ ಕಾಲ್ ನನಗ್ ತಾಕ್ತು. ನಾನ್ ಕಾಲಡ್ಡ ಕೊಟ್ಟಿಲ್ಲಮ್ಮ. ನನ್ನನ್ನೇನಾದ್ರೂ ಹುಚ್ಚಿ ಅನ್ಕೊಂಡಿದ್ಯಾ? ನೀನ್ ಇಟ್ಯೋ ಇಲ್ವೋ ಅಂತ ಈಗ್ಲೇ ಗೊತ್ತಾಗುತ್ತೆ. ನಾನ್ ನಡ್ಕೊಂಡ್ ಬರ್ತೀನಿ. ನಾನ್ ನಡ್ಕೊಂಡ್ ಬರ್ಬೇಕಾದ್ರೆ ನಿನ್ ಕಾಲ್ ಅಡ್ಡ ಕೊಡು. ಅದಲ್ಲಮ್ಮ, ನಾನು ನನ್ನ ಹತ್ರ ಇನ್ನೇನ್ ಮಾತಾಡ್ಬೇಡ. ನಾನು ಹೇಳ್ದಷ್ಟು ಮಾಡು. ಅಮ್ಮ, ಏಯ್, ಮತ್ತೆ ಕಾಲ್ ಅಡ್ಡ ಕೊಡು. ನೋಡಿದ್ರ, ತಾಗ್ಲಿಲ್ಲ. ನನ್ ಕಾಲ್ ಅಲ್ಲಿ ತನಕ ಬರೋದಕ್ಕೆ ನಾನೇನಾದ್ರೂ ಚಾಲೆಂಜಿಂಗ್ ಸ್ಟಾರ್ ಹಾಗೆ ಎತ್ತರ ಇದೀನ ಹೇಳಿ? ನಾನ್ ಕಾಲಡ್ಡ ಕೊಟ್ಟಿಲ್ಲ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಮತ್ ಹೇಗ್ ಬಿದ್ದೋದೆ ಏನೋ, ನನಗೊಂದು ಅರ್ಥ ಆಗ್ತಿಲ್ಲ. ಯಾಕೋ ಹಿಂಗಿದ್ಯಾ? ಏನಿಲ್ಲ ಅಣ್ಣ, ಬಂದಾಗಿಂದ ನೋಡ್ತಾ ಇದ್ದೀನಿ,
ತುಂಬಾನೇ ಟೆನ್ಷನ್ಲಿದ್ಯಾ? ಏನ್ ವಿಷಯ? ನಿನಗೆ ಗೊತ್ತಿಲ್ವಾ? ಹಾಸ್ಪಿಟ್ಲಲ್ಲಿ ಸರಸೋನ ಚಿಕ್ಕಮ್ಮ ಹೇಗ್ ಬೈದ್ರು ಅಂತ ನೋಡಿದ್ಯಲ್ಲ. ಏನೋ ಮಂಗಮ್ಮ ಅಂತ ಹೇಳಿ ಕವರ್ ಮಾಡಿದಕ್ಕೆ ನಾವು ಬದುಕೊಂಡ್ವಿ. ಈಗ ಮಂಗಮ್ಮನೆ ಸರಸು ಅಂತ ಚಿಕ್ಕಮ್ಮನಿಗೇನಾದ್ರೂ ಗೊತ್ತಾದ್ರೆ ಏನಾಗತ್ತೆ ಅಂತ ನಿನಗೆ ಗೊತ್ತಲ್ಲ. ಸರ್ಸು ತುಂಬಾ ಒಳ್ಳೆ ಹುಡುಗಿ ಕಣೋ. ನಾನೇ ಸರ್ಸು ಅಂತ ತನ್ನ ಬಗ್ಗೆ ಸರ್ಸು ಯಾವತ್ತೂ ಹೇಳಲ್ಲ. ಸರ್ಸು ಹೇಳೋ ತನಕ ಚಿಕ್ಕಮ್ಮಂಗೆ ಗೊತ್ತಾಗೋ ಚಾನ್ಸೇ ಇಲ್ಲ. ಸುಳ್ಳನ್ನ ಕವರ್ ಮಾಡೋದು ಅಷ್ಟು ಈಸಿ ಅನ್ಕೊಂಡಿದ್ಯಾ ನೀನು? ಇದು ಸರಸುಗ್ ಮಾತ್ರ ಸಂಬಂಧಪಟ್ಟಿರೋ ವಿಷಯ ಅಲ್ಲ, ನನ್ನ ಲೈಫ್ಗೂ ಸಂಬಂಧಪಟ್ಟಿರೋ ಮ್ಯಾಟರ್. ನಿನಗೆ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಮೇಡಮ್ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಚಿಕ್ಕಮ್ಮಂಗೆ ಗೊತ್ತಾದ್ರೂ ಮೇಡಮ್ ಗೊತ್ತಾದ್ರೂ ಅಪಾಯನೇ. ಡ್ಯಾಡ್ಗೆ ಒಂದ್ ವೇಳೆ ಪ್ರಜ್ಞೆ ಬಂದ್ರೆ ಮಂಗಮ್ಮನೆ ಸರಸು ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತಲ್ಲ ಅಣ್ಣ. ನೀವು ಡ್ಯಾಡ್ಗೆ ಆಕ್ಸಿಡೆಂಟ್ ಮಾಡಿರೋರ್ನ ಹಿಡಿದಿರೋರು ಇವರೇ ಅಣ್ಣ. ಜಗದೀಶ, ಜಗದೀಶ, ನನ್ನ ಮಾತೊಂದ್ಸಲ ಕೇಳೋ ಜಗದೀಶ. ಸರ್ ನಾನೇನು ಮಾಡಲಿಲ್ಲ ಸರ್. ಸರ್ ನನ್ನ ಮಾತು ಕೇಳಿ ಸರ್. ಸರ್ ನಾನೇನು ಮಾಡಲಿಲ್ಲ. ಶಾಂಭವಿ ಮೇಡಮ್ನ ನೋಡಕ್ ಬಂದ್ವಿ ಸರ್. ಇದ್ದಾರೆ, ನೀವು ಕೂತ್ಕೊಳ್ಳಿ, ಅವ್ರು ಬರ್ತಾರೆ. ನಮ್ಮನೆಗೆ ಯಾಕೆ ಪೊಲೀಸ್ ಬಂದವ್ರೆ? ಏನೋ ಅಕ್ಕ, ಇನ್ಸ್ಪೆಕ್ಟರ್, ಅವನ್ ಮತ್ತೆ ಹೊರಗೆ ಬರಬಾರ್ದು. ನಮ್ಮ ಲಾಯರ್ ನಿಮ್ಮ ಹತ್ರ ಮಾತಾಡ್ತಾರೆ. ಸರಿ ಮೇಡಮ್, ನಾನೆಲ್ಲ ನೋಡ್ಕೋತೀನಿ. ನಮ್ಮಪ್ಪನ್ನ ಕೋರ್ಟಿಗೆ ಕರ್ಕೊಂಡು ಹೋಗೋದನ್ನ ಹೇಳೋದಕ್ಕೆ ಬಂದಿದ್ದಾರೆ. ಇಲ್ದಿದ್ರೆ ಕೋರ್ಟಲ್ಲಿ ಶಿಕ್ಷೆ ಆಗೋದನ್ನ ಹೇಳೋದಕ್ಕೆ ಬಂದಿದ್ದಾರಾ? ನಮಸ್ತೆ ಮೇಡಮ್. ಕೂತ್ಕೊಳ್ಳಿ. ಹೇಳಿ ಮೇಡಮ್, ನಾವು ಅರೆಸ್ಟ್ ಮಾಡಿರೋನ್ನ ಕೋರ್ಟ್ ಕರ್ಕೊಂಡು ಹೋದ್ರು ಅವನು ತಪ್ಪು ಮಾಡಿದ್ದಾನೆ ಅಂತ ಸಾಕ್ಷಿ ಹೇಳೋರು ಯಾರೂ ಇಲ್ಲದೆ ಇರೋದ್ರಿಂದ ದೊಡ್ಡ ಶಿಕ್ಷೆ ಆಗದೆ ಇರಬಹುದು. ಅವನು ಹೊರಗೆ ಬರಬಾರ್ದು ಅಂತ ಅವತ್ತೇ ನಿಮಗೆ ಹೇಳಿದ್ನಲ್ಲ. ನೀವು ಹೇಳ್ದ ಹಾಗೆ ಅವನಿಗೆ ದೊಡ್ಡ ಶಿಕ್ಷೆ ಆಗಬೇಕು ಅಂದರೆ ಅರುಣ್ ಸರ್ ಕೊಡೋ ಸ್ಟೇಟ್ಮೆಂಟು ತುಂಬ ಅಗತ್ಯ ಮೇಡಮ್. ಅರುಣ್ ಸರ್ ಸೈನ್ ಮಾಡಿದ್ರೆ ಸಾಕು. ಅವರು ಕಂಪ್ಲೇಂಟ್ ಕೊಟ್ಟಿರೋ ಹಾಗೆ ಕೇಸ್ ಫೈಲ್ ಮಾಡಿ ಅವನಿಗೆ ಸರಿಯಾದ ಶಿಕ್ಷೆ ಆಗೋ ಹಾಗೆ ಮಾಡ್ತೀನಿ. ಸಾಕ್ಷಿ ಇಲ್ಲ ಅಂದ ಮಾತ್ರಕ್ಕೆ ಕಳ್ತನ ಮಾಡೋರಿಗೆ, ಕೊಲೆ ಮಾಡಬೇಕು ಅನ್ಕೊಂಡವ್ರಿಗೆ ದೊಡ್ಡದಾಗಿ ಶಿಕ್ಷೆ ಆಗೋದಿಲ್ಲ ಅಂತ ಹೇಳೋಕ್ ಬಂದಿದ್ದೀರಾ? ನೀವ್ ಹೇಳಿದ್ದನ್ನ ಕೇಳೋದಕ್ಕೆ ನಾನ್ ನಿಮಗ್ ದುಡ್ಡು ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀರಾ? ಆಫೀಸರ್, ನಿಮ್ಮ ಕೈಯಲ್ಲಾಗಲಿಲ್ಲ ಅಂದರೆ ಅವನನ್ನು ನನಗೊಪ್ಪಿಸಿ. ಅವನಿಗೆ ನಾನೊಂದು ಗತಿ ಕಾಣಿಸ್ತೀನಿ. ನಮ್ಮ ಬಾವ ಇನ್ನೂ ಕಾನ್ಷಿಯಸ್ಗೆ ಬಂದಿಲ್ಲ. ಬಂದ್ಮೇಲೆ ನಾನೇ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ.
ಸಾಕ್ಷಿಗಳು ಆಧಾರಗಳು ಇಲ್ಲ ಅನ್ನೋ ಕಾರಣಕ್ಕೆ ಅವ್ನು ರಿಲೀಸ್ ಆಗೋಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದು. ಅವನ ಮೇಲೆ ಬಲವಾದ ಕೇಸ್ ಹಾಕಿ ಕೇಸನ್ನ ಇನ್ನೂ ಸ್ಟ್ರಾಂಗ್ ಮಾಡಿ. ಸರಿ ಮೇಡಮ್, ಸರ್ಗೆ ಪ್ರಜ್ಞೆ ಬರ್ತಿದ್ದ ಹಾಗೆ ನನಗೆ ಕಾಲ್ ಮಾಡಿ. ನಾನೇ ಬಂದು ಸರ್ ಹತ್ರ ಸ್ಟೇಟ್ಮೆಂಟ್ ತಗೋತೀನಿ. ಓಕೆ, ಹೋಗಿ ಬರ್ತೀನಿ ಮೇಡಮ್. ಅಕ್ಕ ವಿಡಿಯೋ ಕಾಲ್ ಮಾಡ್ತಿದ್ದಾರೆ ರಾಹುಲ್. ನಿನ್ನೆ ಕಾಲ್ ಮಾಡಿದಾಗ ನಿಮ್ ಡ್ಯಾಡಿ ಬಗ್ಗೆ ಕೇಳಿದಾಗ ಹೊರಗೆ ಹೋಗಿದ್ದಾರೆ ಅಂತ ಹೇಳಿದೆ. ಈಗೇನು ಹೇಳಿ ನಾನು? ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ ಚಿಕ್ಕಮ್ಮ, ಪ್ಲೀಸ್ ಪ್ಲೀಸ್ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ. ನನ್ ಬಗ್ಗೆ ಕೇಳಿದ್ರೆ ನಾನು ಏನ್ ಹೇಳಪ್ಪ ಶಿವನೇ? ನನ್ ಬಗ್ಗೆ ಕೇಳ್ತಾರೇನೋ. ಹಾಯ್ ಅಕ್ಕ. ಹಾಯ್ ಶಾಂಭವಿ, ಎಲ್ಲರೂ ಹೇಗಿದ್ದಾರೆ? ಫೈನ್ ಅಕ್ಕ. ನಿಮ್ ಭಾವನವ್ರು ಹೇಗಿದ್ದಾರೆ? ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ, ಹೇಳ್ಬೇಡಿ ಚಿಕ್ಕಮ್ಮ. ಪ್ಲೀಸ್ ಚಿಕ್ಕಮ್ಮ. ಭಾವನವರು ಚೆನ್ನಾಗೇ ಇದ್ದಾರಕ್ಕ. ಅವ್ರು ಎಲ್ಲಿದ್ದಾರೆ ಈಗ? ಮನೇಲೇ ಇದ್ದಾರಕ್ಕ. ಏನಿಲ್ಲ ಶಾಂಭವಿ, ಅವರ ನನ್ನ ಮಧ್ಯೆ ಎಷ್ಟು ವರ್ಷಗಳಿಂದ ಮಾತುಕತೆನೇ ಇಲ್ಲ, ಅದು ನಿನಗೂ ಗೊತ್ತು. ಆದ್ರೆ ನಾನು ಮಾತಾಡದೆ ಹೋದ್ರೂ ಅವ್ರ ಮುಖ ನೋಡ್ದೇನೆ ಯಾವತ್ತೂ ಇರಲೇ ಇಲ್ಲ. ಒಂದ್ಸಾರಿ ನಿಮ್ಮ ಭಾವನ ನೋಡ್ಬೇಕು ಅನ್ನಿಸ್ತೇನೆ ಶಾಂಭವಿ. ನನಗೊಂದ್ಸಲ ನಿಮ್ಮ ಭಾವನ ತೋರಿಸ್ತೀಯ ನೀನು? ತೋರ್ಸು ಶಾಂಭವಿ. ಭಾವನವ್ರು ಇಲ್ಲೆಲ್ಲೂ ಇಲ್ಲ ಅಕ್ಕ, ಅದನ್ನೇ ನೋಡ್ತಿದ್ದೀನಿ. ಮಾತಾಡೋದಕ್ಕೇನಲ್ವಲ್ಲ, ನಾನು ಒಂದ್ಸಾರಿ ಅವರನ್ನ ನೋಡ್ಬೇಕು. ತೋರ್ಸು ಪ್ಲೀಸ್. ಯಾಕೆ ಶಾಂಭವಿ, ನಾನು ಈಗಲೇ ನೋಡ್ಬೇಕು ಅಂತ ಹೇಳ್ತಾ ಇದ್ದೀನಿ ತಾನೆ? ತೋರ್ಸು. ಒಂದ್ಸಲ ಗಾರ್ಡನ್ ಹತ್ರ ಹೋಗು. ಸರಿ ಅಕ್ಕ. ಗಾರ್ಡನ್ ಬ್ಯಾಕ್ ಸೈಡ್ ಅಲ್ಲಿ ಏನಾದ್ರೂ ಇರ್ತಾರೇನೋ, ಒಂದ್ಸಲ ನೋಡು ಶಾಂಭವಿ. ನೋಡಕ್ಕ, ಇಲ್ಲೋ ಇಲ್ಲ ಅವರು. ಇಲ್ಲೆಲ್ಲೂ ಇಲ್ಲ ಅಂದಮೇಲೆ ಇನ್ನೆಲ್ಲ ಹೋಗಿರ್ತಾರೆ? ಬೆಡ್ರೂಮ್ ಅಲ್ಲಿ ಇರ್ಬೇಕು ನೋಡು. ಬೆಡ್ರೂಮ್ ಹತ್ರ ಹೋಗಿ ಒಂದ್ಸಲ ತೋರಿಸು.
ಚಿಕ್ಕಮ್ಮ, ಶ್ಯಾಮಲಾ ಆಂಟಿ ಬಂದರು. ಹಾಯ್ ಶಾಂಭವಿ. ಏನು ಶ್ಯಾಮ್ಲಾ ಬದ್ಲಾ? ಹೌದಕ್ಕ. ಸ್ವಲ್ಪ ಶ್ಯಾಮ್ಲಂಗ್ ಫೋನ್ ಕೊಡು. ಕೊಟ್ಟೆ. ಹಾಯ್ ವಾಗ್ದೇವಿ, ಹೌ ಆರ್ ಯು? ಯಾ, ಐ ಫೈನ್. ನಾನು ಊರಲ್ಲಿ ಇಲ್ಲದೆ ಇರುವಾಗ ಬಂದಿದೆಯಲ್ಲ ಶ್ಯಾಮ್ಲಾ, ನಾನೀಗ USA ನಲ್ಲಿ ಇದ್ದೀನಿ. ಹೌದಾ? ನೀನಿದ್ಯಾ ಅಂತಾನೆ ಬಂದಿದ್ದೆ. ಫಾರಿನ್ನಲ್ಲಿದ್ಯಾ? ನೀನು ಫಾರಿನ್ಗೆ ಹೋಗ್ತಿದ್ದೆ ಅಂತ ನಂಗೆ ಹೇಳಿಲ್ಲ. ಬರಲೇಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಹೌದಾ? ದೊಡ್ಡಯ್ಯಂಗೆ ವಯಸ್ಸಾಗಿದೆಯಲ್ಲಮ್ಮ, ಎಲ್ಲರೂ ಅವರಿಂದ ದೂರ ಆಗಿ ಒಂಟಿ ಆಗ್ಬಿಟ್ಟಿದ್ದಾರೆ. ತುಂಬಾ ನೋವಲ್ಲಿದ್ದಾರೆ ಅಮ್ಮ. ವಾಗ್ದೇವಮ್ಮನ ಸ್ನೇಹಿತರಲ್ವಾ ಅಮ್ಮ ನೀವು? ಒಂದ್ ಮಾತು ಹೇಳಿದ್ರೆ ಅವರಿಬ್ರನ್ನೂ ಸೇರಿಸ್ಬೋದು ಅಮ್ಮ. ಶ್ಯಾಮಲಮ್ಮ ಯಾಕೆ ಬಂದಿದ್ದಾರೆ? ನೀನ್ ಬೇಗ ಬಂದ್ರೆ ಎಂಗೇಜ್ಮೆಂಟ್ ಮಾಡ್ಬಿಡೋಣ ವಾಗ್ದೇವಿ. ಹಾ, ಖಂಡಿತ ಮಾಡೋಣ. ಇಲ್ಲಿ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಆದಷ್ಟು ಬೇಗ ನಾನು ಅಲ್ಲಿಗೆ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ನವ್ಯನಿಗೂ ಒಂದು ಎಕ್ಸಾಮ್ ಇದೆ. ಅದು ಫಿನಿಶ್ ಆದ್ಮೇಲೆ ಮ್ಯಾರೇಜ್ಗೆ ನಾವು ಮೂವ್ ಆಗಬಹುದು. ಓಕೆ, ಮತ್ತೆ ನೀವೆಲ್ಲ ಮಾತಾಡ್ತಾ ಇರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ, ಬಾಯ್. ಬಾಯ್. ಕಾಫಿ? ವೈ ನಾಟ್? ಲೆಟ್ಸ್ ಗೋ. ಪ್ಲೀಸ್ ಸಿಟ್. ಮಂಗಮ್ಮ, ಕಾಫಿ ತಗೊಂಡ್ ಬಾ. ಏನಮ್ಮ ನವ್ಯ, ಹೇಗಿದ್ಯಾ? ಫೈನ್ ಆಂಟಿ. ನನ್ನ ಮಗ ನಿನ್ನ ಕೇಳ್ದೆ ಅಂತ ಹೇಳೋಕೆ ಮತ್ತೆ ಮತ್ತೆ ಹೇಳಿದ್ದಾನೆ. ರಾಹುಲ್ ತೇಜ, ಹೇಗಿದೆ ನಿಮ್ ಬಿಸ್ನೆಸ್ ಎಲ್ಲ? ಗೋಯಿಂಗ್ ಗುಡ್ ಆಂಟಿ. ದೇವ್ರೆ, ನಾನು ಕಾಫಿ ತಗೊಂಡು ಹೋದ್ರೆ ಅವ್ರು ನನ್ನ ನೋಡ್ಬಿಡ್ತಾರೆ. ಏನ್ ಮಾಡ್ಲಿ? ಈ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಲಿ? ಏನ್ ಮಾಡ್ಲಿ? ಹೇಗೆ ತಪ್ಪಿಸ್ಕೊಳ್ಳಿ? ಯಾವಾಗ ಬಂದೆ ಶಾಂಭವಿ? ಅಕ್ಕ ಇಲ್ವಲ್ಲ, ಅದಕ್ಕೆ ಇಲ್ಲೇ ಇದ್ದೀನಿ. ಹೌದಾ?
ಇವಳಿಗೇನಾಯ್ತು ಹೀಗೆ ಬಂದಿದ್ದಾಳೆ? ಏನಾಗಿರ್ಬೋದು? ಏನೇ ಅವತಾರ ಮಂಗಮ್ಮ? ಗಡ್ಬಿಡಿಲಿ ಕೈ ತಾಗಿ ಹಿಟ್ ಬಿದ್ದೋಯ್ತು ಅಮ್ಮವ್ರೆ. ಹಿಟ್ಟು ಬಿದ್ರೆ ತೊಳ್ಕೊಂಡ್ ಬರ್ಬೇಕು ತಾನೇ? ಈಗ್ಲೇ ಹೋಗಿ ಮುಖ ತೊಳ್ಕೊಂಡ್ ಬರ್ತೀನಮ್ಮ. ಏನು ಪರವಾಗಿಲ್ಲ, ಇಲ್ವಾ ಬಾ. ನೋಡು ಮಂಗಮ್ಮ, ನೀನು ಹೋಗಿ ನೀಟಾಗಿ ಮುಖ ತೊಳ್ಕೊಂಡು ಮತ್ತೆ ಕಾಫಿ ಮಾಡ್ಕೊಂಡು ತಗೊಂಬಾ. ಹೋಗು. ನನ್ನ ಹೆಸರು ಸರಸ್ವತಿ ಅಮ್ಮ. ನಮ್ದು ಇಲ್ಲೇ ಪಕ್ಕದಲ್ಲಿರೋ ಮಹದೇವಪುರ. ಈ ಹುಡುಗಿ ಹೆಸರು ಸರಸ್ವತಿ ಅಲ್ವಾ? ಎಲ್ರೂ ಇವಳನ್ನ ಮಂಗಮ್ಮ ಅಂತಿದಾರಲ್ಲ. ಆ ಊರಲ್ಲಿ ಇರ್ಬೇಕಾದವಳು ಇಲ್ಲಿಗೆ ಬಂದಿದ್ದಾಳೆ? ದೊಡ್ಡಯ್ಯಂಗೆ ವಯಸ್ಸಾಗಿದೆಯಲ್ಲಮ್ಮ. ಎಲ್ರೂ ಅವರಿಂದ ದೂರ ಆಗಿ ಒಂಟಿ ಆಗ್ಬಿಟ್ಟಿದ್ದಾರೆ. ತುಂಬಾ ನೋವಲ್ಲಿದ್ದಾರೆ ಅಮ್ಮ. ನೀವ್ ಒಂದ್ ಮಾತು ಹೇಳಿದ್ರೆ ಅವರಿಬ್ರನ್ನೂ ಸೇರಿಸ್ಬೋದು ಅಮ್ಮ. ಅಂದ್ರೆ ಸರಸ್ವತಿ ವಾಗ್ದೇವಿನ ಅವಳ ಮಾವನ್ನ ಒಂದು ಮಾಡೋಕಿಲ್ ಬಂದಿದ್ದಾಳ. ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತ್ಬಿಟ್ರಿ? ಏನಿಲ್ಲ, ಸಡನ್ ಆಗಿ ಯಾವುದೋ ಹಳೆ ವಿಷಯ ನೆನಪಿಗೆ ಬಂತಷ್ಟೆ. ಪಾಸ್ಟಿಗೆ ಹೊರಟೋದ್ರಿ ಅಂತಾಯ್ತು. ಒಂದೊಂದ್ಸಾರಿ ಪಾಸ್ಟಲ್ಲಿ ನಡೆಯೋ ವಿಷಯನೇ ಭವಿಷ್ಯಕ್ಕೆ ಸಹಾಯ ಮಾಡೋದು. ನನ್ನ ನೋಡ್ಬಿಟ್ರಲ್ಲ, ಶ್ಯಾಮಲಮ್ಮ ನನ್ನ ಬಗ್ಗೆ ಎಲ್ರಿಗೂ ಹೇಳ್ಬಿಡ್ತಾರೋ ಏನೋ. ನಿನ್ನ ಅಕ್ಕ ವಾಗ್ದೇವಿಲಿ ಇದ್ದಾಳೆ ಅಂತ ಅಂದ್ಕೊಂಡೆ ಬಂದೆ. ಹೇಗೂ ಬಂದಿದ್ದೀನಲ್ಲ, ನಮ್ಮ ಭಾವಿ ಬೀಗ್ರ ಜೊತೆ ನಿಶ್ಚಿತಾರ್ಥದ ಬಗ್ಗೆ ಮಾತಾಡಿ ಹೋಗ್ತೀನಿ. ಅಣ್ಣ ಎಲ್ಲಿದ್ದಾರೆ? ಇವ್ರಿಗೇನಾದ್ರೂ ಭಾವನ್ ವಿಷಯ ಗೊತ್ತಾದ್ರೆ ಡೆಫಿನೆಟ್ ಆಗಿ ಅಕ್ಕನ ಹತ್ರ ಹೇಳ್ಬಿಡ್ತಾರೆ. ಅಣ್ಣ ಒಳಗಡೆ ಇದ್ದಾರಾ? ಶ್ಯಾಮ್ಲಾ ಅವರೇ, ಭಾವನವರು ಮನೇಲಿಲ್ಲ, ಹೊರಗೆ ಹೋಗಿದ್ದಾರೆ. ಹೌದಾ? ಯಾವಾಗ ಬರ್ತಾರೋ ಗೊತ್ತಿಲ್ಲ. ಬರೋವರೆಗೂ ವೆಯ್ಟ್ ಮಾಡೋ ಹಾಗಿದ್ರೆ ವೆಯ್ಟ್ ಮಾಡಿ. ಯಾವಾಗ ಬರ್ತಾರೋ ಗೊತ್ತಿಲ್ಲದೆ ಇದ್ರೆ ಎಷ್ಟೊತ್ತು ಅಂತ ಕೂತ್ಕೊಳ್ಳೋದು? ನನಗೂ ಕೂಡ ಅರ್ಜೆಂಟ್ ಕೆಲಸ ಇದೆ, ಹೋಗಿ ಬರ್ತೀನಿ ಬಿಡು. ಸರಿ, ಅಕ್ಕ ಬರ್ತಿದ್ದ ಹಾಗೆ ತಿಳಿಸ್ಕೊಡ್ತೀನಿ. ಓಕೆ, ಬಾಯ್. ಹೋಗಿ ಬರ್ತೀನಕ್ಕ. ಹೋಗಿ ಬನ್ನಿ. ಬಾಯ್ ನವ್ಯ. ಬಾಯ್ ಆಂಟಿ. ಶಾಂಭವಿ, ನವ್ಯಂಗೆ ಅಂತ ಚಿಕ್ಕ ಗಿಫ್ಟ್ ತಂದಿದ್ದೆ, ಒಳಗಡೆ ತರೋಕ್ಕೆ ಮರ್ತ್ಬಿಟ್ಟೆ. ಒಂದ್ಸರಿ ಮಂಗಮ್ಮನ ಕಳ್ಸಿದ್ರೆ ಅವಳ ಕೈಲಿ ಕೊಟ್ಟು ಕಳಿಸ್ತೀನಿ. ಶೋರ್. ಮಂಗಮ್ಮ, 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 ಈಗಷ್ಟೇ ಬಂದಿದ್ರಲ್ಲ ಶ್ಯಾಮ್ಲಾ ಅವರು, ನವ್ಯಂಗ್ ಏನೋ ತಂದಿದ್ದಾರಂತೆ. ಗಿಫ್ಟ್ ಪ್ಯಾಕೆಟ್ ಕಾರಲ್ಲಿ ಇದ್ದಂತೆ ತಗೊಂಡ್ ಬಾ ಹೋಗು. ಓಹೋ, ಶಾಂಭವಿ ಅಮ್ಮ ನನ್ಗೇನು ಹೇಳಲಿಲ್ಲ ಅಂದ್ರೆ ಶ್ಯಾಮಲಮ್ಮ ಇವ್ರಿಗೇನು ಹೇಳಿಲ್ಲ ಅಂತಾಯ್ತು. ಹೋಗು.
ಹೊಡಿಬಾರ್ದು ಅಂತಾನೆ ಮುಖಕ್ಕೆಲ್ಲ ಮೈದಾ ಹಿಟ್ಟು ಬಳ್ಕೊಂಡಿದ್ದೆ ಅಲ್ವಾ? I'll just call you back.